ಮಾವಳಿಪುರ ಎನ್ನುವ ಒಂದು ಚಿಕ್ಕ ಹಳ್ಳಿಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ವಾಸವಾಗಿರುತ್ತಾರೆ. ಅಣ್ಣ ಶಿವ ಹಾಗೂ ತಮ್ಮ ಶಂಕರ. ಇವರಿಬ್ಬರಿಗೂ ತಂದೆ ತಾಯಿ ಇಲ್ಲದ ಕಾರಣ ಅಣ್ಣನಾದ ಶಿವನು ಶಂಕರನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಅಣ್ಣನಾದ ಶಿವನು ಕೆಲಸಕ್ಕೆಂದು ತೋಟಕ್ಕೆ ಹೊರಟಾಗ ಮನೆಯಲ್ಲಿದ್ದ ಶಂಕರನಿಗೆ ತುಂಬಾನೇ ಹುಷಾರಿರುವುದಿಲ್ಲ. ಅವನು ತುಂಬಾ ಜ್ವರದಿಂದ ನರಳುತ್ತಿದ್ದನು. ಅವನ ಕೈಯಲ್ಲಿ ಒಂದು ಲೋಟ ನೀರು ಕುಡಿಯಲು ಆಗುತ್ತಿರಲಿಲ್ಲ. ಮನೆಯಲ್ಲಿ ಯಾರು ಇಲ್ಲದ ಕಾರಣ ಸಂಜೆಯವರೆಗೂ ನೀರು ಕುಡಿಯದೆ ಹಾಗೆ ಮಲಗಿದ್ದನು. ಅಣ್ಣನಾದ ಶಿವನು ಕೆಲಸ ಮುಗಿಸಿಕೊಂಡು ಮನೆಗೆ ಬಂದನು. ಏನಪ್ಪ ಆಯ್ತು? ಯಾಕೆ ಹಿಂಗ್ ಮಲಗಿದ್ಯಾ? ಯಾಕೆ ಮೈಯಲ್ಲಿ ಆರಾಮಿಲ್ವೇ? ಜ್ವರ ಏನಾದ್ರು ಬಂದಿದ್ಯಾ? ಹೌದು ಅಣ್ಣ, ತುಂಬಾನೇ ಹುಷಾರಿಲ್ಲ. ಬೆಳಗ್ಗೆಯಿಂದ ಹೇಗೆ ಮಲಗಿದ್ದೇನೆ. ನನ್ನ ಕೈಯಲ್ಲಿ ಒಂದು ಲೋಟ ನೀರು ಕುಡಿಯಲು ಸಾಧ್ಯವಾಗಲಿಲ್ಲ. ಏಕೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ತುಂಬಾನೇ ಸುಸ್ತಾಗುತ್ತಿದೆ. ಜ್ವರ ಕೂಡ ಬಂದಿದೆ. ಇದ್ದೇಳಲು ಸಾಧ್ಯವಾಗುತ್ತಿಲ್ಲ. ಹಾಗಿದ್ದರೆ ನಡಿ, ಮೊದಲು ದವಾಖಾನೆಗೆ ಹೋಗೋಣ. ನನಗೆ ನಿನ್ನ ಆರೋಗ್ಯ ತುಂಬಾನೇ ಮುಖ್ಯ. ಎದ್ದೇಳು, ಮೊದಲು ದವಾಖಾನೆಗೆ ಹೋಗಿ ಬರೋಣ. ಏನಾಯಿತು ಎಂದು ತಿಳಿದುಕೊಂಡು ಬರೋಣ. ಎದ್ದೇಳು. ಇಲ್ಲ ಅಣ್ಣ, ಹಾಗೇನೂ ಆದಿಲ್ಲ. ಸ್ವಲ್ಪ ಹೊತ್ತು ಮಲಗಿದರೆ ಸರಿ ಹೋಗುತ್ತೆ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ನಾನು ಗುಳಿಗೆಗಳನ್ನು ನುಂಗಿದ್ದೇನೆ. ಸ್ವಲ್ಪ ಹೊತ್ತು ವಿಶ್ರಮಿಸುತ್ತೇನೆ, ಸರಿ ಹೋಗುತ್ತದೆ. ಇಂದು ನಾನು ಮಲಗುತ್ತೇನೆ ಅಣ್ಣ. ಹಾಗಾದ್ರೆ ನೀನು ಊಟ ಮಾಡಿದ್ಯಾ ಅಥವಾ ಹೇಗೆ ಮಲ್ಕೋದ್ಯಾ? ಎದ್ದೇಳು, ಊಟ ಮಾಡು. ಇಲ್ಲ ಅಣ್ಣ, ನಾನು ಯಾವುದೇ ಊಟವನ್ನು ಮಾಡಲಿಲ್ಲ. ನನಗೆ ತುಂಬಾನೇ ಸುಸ್ತಾಗಿತ್ತು. ನನಗೆ ಒಂದು ಲೋಟ ನೀರು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಾಗಿ ನಾನು ಸುಮ್ಮನೆ ಹೀಗೆ ಮಲಗಿಕೊಂಡೆ. ಇದನ್ನು ನೋಡಿದ ಶಿವನಿಗೆ ತುಂಬಾನೇ ಬೇಸರವಾಗಿ ಅವನು ಅಲ್ಲಿಂದ ಹೊರಗೆ ನಡೆದನು. ದೇವ್ರೇ, ನಮ್ಗೆ ಯಾಕೆ ಈ ರೀತಿ ಪರಿಸ್ಥಿತಿ ಬಂದಿದೆ? ನನ್ನ ತಂದೆ ತಾಯಿ ಇದ್ದಿದ್ರೆ ಇವ್ನಿಗೆ ಹುಷಾರಿಲ್ಲದೆ ಇದ್ದಾಗ ಒಂದು ಲೋಟ ನೀರಾದ್ರೂ ಕೊಡ್ತಾ ಇದ್ರು. ಇವ್ನಿಗೆ ಹುಷಾರಿಲ್ಲದೆ ಇದ್ದಾಗ ನೋಡ್ಕೊಳ್ಳೋಕ್ಕೂ ಯಾರೂ ಇಲ್ಲದೆ ಹಾಗೆ ಆಗ್ಬಿಟ್ಟಿದ್ಯಲ್ಲ. ಅಯ್ಯೋ ದೇವ್ರೆ, ಹೇಗೆ ಮಾಡೋದು? ಮುಂದೆ ಹೇಗೆ ನನ್ನ ಜೀವನ ನಡೆಸೋದು? ಹೇಗೆ ನನ್ನ ತಮ್ಮನ ತುಂಬ ಸುಖವಾಗಿ ಇಟ್ಕೊಳ್ಳೋದು? ಇವನು ತುಂಬಾನೇ ಯೋಚನೆ ಮಾಡುತ್ತಾ ಕುಳಿತಿರುತ್ತಾನೆ. ಆಗ ಅಲ್ಲಿಗೆ ಅವನ ಗೆಳೆಯನಾದ ಸುಂದರನು ಬರುತ್ತಾನೆ. ಸುಂದರನು ಇವನನ್ನು ಕಂಡು ಮಾತನಾಡಲು ಬರುತ್ತಾನೆ. ಯಾಕಪ್ಪ ಹಿಂಗೆ ಕೂತಿದ್ಯಾ? ಏನಾಯ್ತು? ಏನು ಸಮಸ್ಯೆ? ಸಮಸ್ಯೆ ಏನಾದ್ರು ಅಂತ ಹೇಳಿದ್ರೆ ನಾನು ಬಗೆಹರಿಸಲು ಪ್ರಯತ್ನ ಪಡ್ತೀನಿ. ಏನಾಯ್ತು ಹೇಳೇನು? ಏನು ಅಂತ ಹೇಳಿ ಸುಂದ್ರಣ್ಣ, ಇವತ್ತು ನನ್ನ ತಮ್ಮನಿಗೆ ತುಂಬಾನೇ ಹುಷಾರಿಲ್ಲ. ನಾನು ಹೊಲಕ್ಕೆ ಹೋಗಿದ್ದೆ, ಬರುವುದು ತಡವಾಯಿತು. ಅವನು ತುಂಬಾ ಜ್ವರದಿಂದ ಬಳಲುತ್ತಿದ್ದಾನೆ. ಅವನ ಕೈಯಲ್ಲಿ ಒಂದು ಲೋಟ ನೀರು ಎತ್ತು ಕುಡಿಯಲು ಸಾಧ್ಯವಾಗಲಿಲ್ಲ. ಅವನನ್ನು ಯಾರಾದರೂ ನೋಡಿಕೊಳ್ಳೋ ಅಂದರೆ ಯಾರೂ ಇಲ್ಲ. ನನಗೆ ತಂದೆ ತಾಯಿ ಇದ್ದಿದ್ರೆ ಅವರಾದರೂ ನೋಡ್ಕೋತಾ ಇದ್ರು. ಹೌದಾ? ಇದ ನಿನ್ನ ಸಮಸ್ಯೆ? ಈ ನಿನ್ನ ಸಮಸ್ಯೆಗೆ ನನ್ನ ಮೇಲೆ ಒಂದು ಪರಿಹಾರವಿದೆ. ಅದು ಏನು ಅಂದರೆ, ನೀನೊಂದು ಮದುವೆ ಮಾಡ್ಕೊಂಡ್ಮೇಲೆ ನೀನು ಹೆಂಡ್ತಿ ನೀನು ಚೆನ್ನಾಗಿ ಮಾಡ್ಕೊಂತಂದ್ರೆ ನಿನ್ನ ತಮ್ಮನ ಚೆನ್ನಾಗಿ ಮಾಡ್ಕೊತಾರೆ. ಫಸ್ಟ್ ನೀನೊಂದು ಮದುವೆ ಮಾಡ್ಕೊಂಡ್ಬಿಡ್ತೀನಿ ಸುಂದ್ರಣ್ಣ. ಆದರೆ ಬರುವವಳು ನನ್ನ ತಮ್ಮನನ್ನು ಚೆನ್ನಾಗಿ ನೋಡ್ಕೊಬೇಕು. ಇದಕ್ಕೋಸ್ಕರ ಅಷ್ಟೇ ನಾನು ಮದುವೆ ಮಾಡ್ಕೊತೀನಿ. ನನಗೆ ಯಾವುದೇ ಆಸೆ ಇಲ್ಲ. ನನಗೆ ನನ್ನ ತಮ್ಮ ತುಂಬಾನೇ ಚೆನ್ನಾಗಿರ್ಬೇಕು. ಯಾಕೆಂದರೆ ತಂದೆ ತಾಯಿ ಇಲ್ಲದ ನನ್ನ ತಮ್ಮನನ್ನು ನಾನು ಪ್ರೀತಿಯಿಂದ ಸಾಕಿದ್ದೀನಿ ಸುಂದ್ರಣ್ಣ. ಅವನನ್ನು ಅವಳು ತುಂಬ ಚೆನ್ನಾಗಿ ನೋಡ್ಕೊಬೇಕು. ಹಾಗಾದರೆ ನಾನು ಮದುವೆ ಆಗ್ತೀನಿ. ಫಾಸ್ಟ್ ನೀನೊಂದು ಮದುವೆ ಮಾಡ್ಕೋ ಶಿವಣ್ಣ. ನಿನ್ನ ತಮ್ಮನನ್ನಾಗಲಿ ನಿನ್ನನ್ನಾಗಲಿ ಬರುವವಳು ತುಂಬಾ ಚೆನ್ನಾಗಿ ನೋಡ್ಕೊತಾಳೆ. ಫಸ್ಟ್ ಒಂದು ಮದುವೆ ಮಾಡ್ಕೊಂಡು ನೋಡು. ನಾಳೆನೇ ಹುಡುಗಿನ ಕಲ್ಕೊಂಬರ್ತೀನಿ. ನಾನು ಮಾತಾಡಿಟ್ಟಿದ್ದೀನಿ. ಮದುವೆ ಮಾಡಿಕೊಂಡು ನೋಡು, ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಕೇಳಿಸಿಕೊಂಡ ಶಿವನು ತನ್ನ ತಮ್ಮನ ಬಳಿ ಬಂದು ಸುಂದರನನ್ನು ಹೇಳಿದ ಎಲ್ಲ ವಿಷಯವನ್ನು ಹೇಳಿದನು. ಇದನ್ನು ಕೇಳಿದ ಶಂಕರನು, ಅಣ್ಣ, ಇದು ತುಂಬ ಒಳ್ಳೆಯ ಕೆಲಸ. ಇನ್ನು ಮೊದಲು ಮದುವೆ ಮಾಡ್ಕೊ. ಅದಕ್ಕೆ ಬಂದರೆ ನಾನು ನೀವು ತುಂಬ ಚೆನ್ನಾಗಿರ್ತೀವಿ. ನಾವಿಬ್ಬರು ತಂದೆ ತಾಯಿ ಇಲ್ಲ ಅನ್ನೋದನ್ನ ಅದಕ್ಕೆ ಮರೆಸ್ತಾರೆ. ನಮ್ಗೆ ತುಂಬಾ ಚೆನ್ನಾಗಿರ್ಬೋದು. ನಮಗೆ ಎಲ್ಲರೂ ಇರ್ತಾರೆ ಅಣ್ಣ. 3 ದಿನದ ನಂತರ ಶಿವನನ್ನು ಸೌಭಾಗ್ಯ ಎನ್ನುವ ಹುಡುಗಿಯ ಜೊತೆ ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬರುತ್ತಾನೆ. ಮಕ್ಕಳನ್ನು ಕರೆದುಕೊಂಡು ಹೊಲಕ್ಕೆ ಮೇಯಿಸಲು ಕರೆದುಕೊಂಡು ಹೋಗುತ್ತಿರುತ್ತಾನೆ. ಶಿವನು ತೋಟಕ್ಕೆಂದು ಕೆಲಸಕ್ಕೆ ಹೋಗುತ್ತಿರುತ್ತಾನೆ. ಹಾಗೆ ಇಲ್ಲಿ ಸೌಭಾಗ್ಯವು ಮನೆಗೆ ಊಟಕ್ಕೆ ಬರುತ್ತಾರೆ ಎಂದು ಅಡುಗೆಯನ್ನು ರೆಡಿ ಮಾಡಿಕೊಳ್ಳುತ್ತಿರುತ್ತಾಳೆ. ಊಟಕ್ಕೆಂದು ಬರುತ್ತಾನೆ. ಇದನ್ನು ನೋಡಿದ ಸೌಭಾಗ್ಯಳಿಗೆ, ಬನ್ರಿ, ನಿಮಗಾಗಿ ಊಟ ಎಲ್ಲ ರೆಡಿ ಮಾಡಿದ್ದೀನಿ. ಅನ್ನ, ಸಾಂಬಾರ್, ಪಲ್ಯ ಎಲ್ಲ ರೆಡಿ ಮಾಡಿದ್ದೀನಿ. ನೀವು ಊಟಕ್ಕೆ ಕುಳಿತುಕೊಂಡ್ರೆ ಇಬ್ರು ಸೇರಿ ಊಟ ಮಾಡೋಣ. ಕುಳಿತುಕೊಳ್ಳಿ, ಊಟ ಮಾಡೋಣ. ಮನೆಗೆ ಬಂದಿಲ್ಲ, ಊಟಕ್ಕಾಗಿ ಇಷ್ಟು ಟೈಮ್ ಆಗಿದೆ. ಮನೆಗೆ ಬರಬೇಕಲ್ವಾ ಅವನು ಬರಲಿ. ಅವನು ಬಂದ ಮೇಲೆ ಮೂವರು ಸೇರಿ ಒಟ್ಟಿಗೆ ಊಟ ಮಾಡೋಣ. ಅಲ್ಲಿವರೆಗೂ ಕಾಯೋಣ.
ಅವ್ರು ಬಂದಮೇಲೆ ಊಟ ಹಾಕ್ಕೊಡ್ತೀನಿ. ಬನ್ನಿ, ಇವಾಗ ನಾವು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಅವರು ಬರೋದು ಇನ್ನೂ ಲೇಟ್ ಆಗುತ್ತೆ ಅನಿಸುತ್ತೆ. ಬನ್ನಿ, ನಾವಿವಾಗ ಕುತ್ಕೊಂಡು ಊಟ ಮಾಡೋಣ. ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ರೀ. ಬನ್ನಿ ಊಟ ಮಾಡೋಣ. ಅವ್ರು ಬಂದಮೇಲೆ ನಾನು ಊಟ ಹಾಕಿ ಕೊಡ್ತೇನೆ. ಸರಿ, ಹಾಗಾದರೆ ನಡಿ ಊಟ ಮಾಡೋಣ ಎಂದು ಇಬ್ಬರು ಕುಳಿತುಕೊಂಡು ಊಟ ಮಾಡಲು ಶುರು ಮಾಡಿದರು. ಸಿಕ್ಕೊಂಡು ಹೊಲದ ಕಡೆಗೆ ಹೊರಟನು. ಶಂಕರನು ಊಟ ಮಾಡಲೆಂದು ಮನೆ ಕಡೆಗೆ ಬಂದನು. ಒಂದು ಮೂಲೆಯಲ್ಲಿ ಕುಳಿತು ಹತ್ತಿಗೆ ಊಟ ಕೊಡುತ್ತಾರೆಂದು ಕಾಯುತ್ತಿದ್ದನು. ಆದರೆ ಹತ್ತಿಗೆ ಮಲಗಿಕೊಂಡಿದ್ದರು. ನನಗೆ ಯಾಕೋ ತುಂಬ ನಿದ್ದೆ ಬರ್ತಾ ಇದೆ. ನೀನೇ ಊಟ ಹಾಕಿಕೊಂಡು ತಿನ್ನು. ನನಗೆ ತುಂಬ ನಿದ್ರೆ ಬರುತ್ತದೆ. ನಾನು ಮಲಗುತ್ತೇನೆ. ಇದನ್ನು ನೋಡಿದ ಶಂಕರನಿಗೆ ತುಂಬಾನೇ ಬೇಸರವಾಗಿ ಅವನೇ ಊಟ ಹಾಕಿಕೊಂಡು ತಿನ್ನಲು ಶುರು ಮಾಡಿದ. ಶಿವ ಹಾಗೂ ಶಂಕರ ಇಬ್ಬರು ಕೆಲಸಕ್ಕೆ ಹೋಗಿರುತ್ತಾರೆ. ಮನೆಯಲ್ಲಿ ಸೌಭಾಗ್ಯ ಒಬ್ಬಳೇ ಇರುತ್ತಾಳೆ. ಅವಳಿಗೆ ತುಂಬಾನೇ ಹುಷಾರಿರುವುದಿಲ್ಲ. ಅವಳು ಜ್ವರದಿಂದ ನರಳುತ್ತಿರುತ್ತಾಳೆ. ಅಲ್ಲಿಗೆ ಶಂಕರನು ಬರುತ್ತಾನೆ. ಹತ್ತಿಗೆ ಏನಾಯಿತು? ಯಾಕೆ ಹೀಗೆ ಮಲಗಿದ್ದೀರಾ? ಮೈಯಲ್ಲಿ ಆರಾಮಿಲ್ಲವೇ? ದವಾಖಾನೆಗೆ ಏನಾದರೂ ಕರೆದುಕೊಂಡು ಹೋಗಲೇ? ಹೇಳಿ ಹತ್ತಿಗೆ, ಏನಾಯಿತು ನಿಮಗೆ? ಅಯ್ಯೋ ಅಯ್ಯೋ, ಹಾಗೇನು ಬೇಡ ರೀ. ನೀವು ಹೋಗಿ ನಿಮ್ಮ ಅಣ್ಣನನ್ನು ಕರೆದುಕೊಂಡು ಬನ್ನಿ. ಅವರು ನನ್ನನ್ನು ದವಾಖಾನೆಗೆ ಕರೆದುಕೊಂಡು ಹೋಗುತ್ತಾರೆ. ನನಗೆ ಸ್ವಲ್ಪ ಗುಳಿಗೆಗಳು ಮಾತ್ರ ಸಾಕು. ನೀವು ಹೋಗಿ ಮೊದಲು ಅಣ್ಣನನ್ನು ಕರೆದುಕೊಂಡು ಬನ್ನಿ. ತನು ಅಣ್ಣನನ್ನು ಕರೆದುಕೊಂಡು ಬರಲು ತೋಟದ ಕಡೆಗೆ ಅವಸರದಲ್ಲಿ ಹೋಗುತ್ತಿರುತ್ತಾನೆ. ಅವನ ಮುಖದಲ್ಲಿ ತುಂಬಾ ಬೇಸರವಿರುತ್ತೆ. ಹಾ, ನಿಲ್ಲು ಶಂಕರ, ನಿಲ್ಲು. ಎಲ್ಲಿಗೆ ಹೋಗ್ತಾ ಇದ್ಯಾ? ಯಾಕೆ ಇಷ್ಟು ಅವಸರದಲ್ಲಿದ್ಯಾ? ಯಾಕೆ ನಿನ್ ಮುಖ ಇಷ್ಟು ಬೇಸರಲ್ಲಿದೆ? ಏನಾಯ್ತು? ಯಾಕೆ ಇಷ್ಟು ಅವಸರದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ಯಾ? ಏನಾಯ್ತು ಅಂತ ಹೇಳು ಶಂಕರ. ಅಣ್ಣ, ಹತ್ತಿಗೆಗೆ ತುಂಬಾನೇ ಹುಷಾರಿಲ್ಲ. ಅವರು ಹಾಸಿಗೆಯಲ್ಲಿ ಮಲಗಿದ್ದಾರೆ. ಅವರು ಗುಳಿಗೆಗಳನ್ನು ತಂದು ಕೊಡುತ್ತೇನೆ ಎಂದರು. ಬೇಡ ಎಂದರು. ಅವರು ಇನ್ನು ಕರೆಯಲು ಹೇಳಿದರು. ಅಣ್ಣ, ನೀನು ಬೇಗ ಹತ್ತಿಗೆಯನ್ನು ಕರೆದುಕೊಂಡು ಆ ದವಾಖಾನೆಗೆ ಹೋಗು. ತುಂಬಾ ಗಾಬರಿಯಿಂದ ಮನೆ ಕಡೆಗೆ ಹೊರಗೆ ಹೋಗುತ್ತಾನೆ. ಏನಾಯ್ತು ಸೌಭಾಗ್ಯ? ಯಾಕೆ ಹೀಗೆ ಮಲಗಿದ್ಯಾ? ಏನಾಯ್ತು? ಹುಷಾರಿಲ್ವಾ? ದವಾಖಾನೆಗೆ ಏನಾದ್ರೂ ಹೋಗೋಣವಾ? ಎದ್ದು ನಡಿ, ಹೋಗೋಣ. ಆಹಾ, ಹೌದು ರೀ, ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಮಲಗಿದ್ದೆ. ಗುಳಿಗೆಗಳನ್ನು ತೆಗೆದುಕೊಂಡಿದ್ದೇನೆ. ಇವಾಗ ಪರವಾಗಿಲ್ಲ, ನಾನು ಸರಿ ಹೋಗಿದ್ದೇನೆ. ಸರಿ ಬಿಡಿ, ನಾನು ಅಡುಗೆಗೆ ತಯಾರು ಮಾಡ್ಕೊಳ್ತೇನೆ. ಮಾರನೆಯ ದಿನ ಶಿವನ ಪಕ್ಕದ ಊರಿಗೆ ಕೆಲಸಕ್ಕೆಂದು ಹೋಗಬೇಕಾಗಿತ್ತು. ನಾನು ಪಕ್ಕದ ಊರಿಗೆ ಕೆಲಸಕ್ಕೆಂದು ಹೋಗುತ್ತಿದ್ದೇನೆ. ಅಲ್ಲಿಯವರೆಗೂ ನೀವು ಮನೆಯಲ್ಲಿ ಇರಿ. ಇಲ್ಲಿ ನೋಡು ಶಂಕರ, ನಾನು ಕೆಲಸಕ್ಕೆಂದು ಪಕ್ಕದ ಹೊರಗೆ ಹೋಗುತ್ತೇನೆ. ನೀನು ಆಕಳನ್ನು ಹೊಲದ ಕಡೆಗೆ ಕರೆದುಕೊಂಡು ಹೋಗಬೇಡ. ನೀನು ಹೊಲದ ಕಡೆಗೆ ಹೋಗಬೇಡ. ಆಕಳಿಗೆ ಇಲ್ಲೇ ಹೊಣಹುಲ್ಲು ಹಾಕಿ ಕಟ್ಟಿ ಹಾಕು. ಹತ್ತಿಗೆ ಒಬ್ಬರೇ ಇರುತ್ತಾರೆ, ಅವರ ಜೊತೆಯಲ್ಲಿ ನೀನು ಇರು. ಎಂದು ಹೇಳಿ ಶಿವನು ಕೆಲಸಕ್ಕೆಂದು ಪಕ್ಕದ ಹೊರಗೆ ಹೋಗುತ್ತಾನೆ. ಮಾರನೆಯ ದಿನ, ಈಗ ನೋಡು ಶಂಕರ, ನನಗೆ ತುಂಬಾನೇ ಹುಷಾರಿಲ್ಲ. ನಾನು ಮಲಗಿಕೊಳ್ಳುತ್ತೇನೆ. ಅಡಿಗೆಯನ್ನು ಮಾಡಿದ್ದೇನೆ. ನೀನು ಅಡುಗೆ ಬೇಕಾದರೆ ಹಾಕಿಕೊಂಡು ತಿನ್ನು. ನಾನು ಮಲಗಿಕೊಳ್ಳುತ್ತೇನೆ. ನನಗೆ ತುಂಬಾನೇ ಸುಸ್ತಾಗುತ್ತಿದೆ ಎಂದು ಸೌಭಾಗ್ಯಳು ಅದನ್ನು ಹೇಳಿ ಅಲ್ಲಿಂದ ಹೊರನಡೆದಳು. ಸೌಭಾಗ್ಯ ಈ ರೀತಿ ಹೇಳಿದನ್ನು ಕೇಳಿ ರಮೇಶನಿಗೆ ತುಂಬಾ ಬೇಸರವಾಗುತ್ತೆ. ಏನೋ ಕೆಲಸ ಇರಬಹುದು, ಇಲ್ಲ ಹತ್ತಿಗೆಗೆ ಇನ್ನೂ ಆರಾಮವಾಗಿಲ್ಲ ಎಂದು ತಿಳಿದು ಅವನು ಅಲ್ಲಿಂದ ಊಟ ಮಾಡಲೆಂದು ಹೊರಟು ಹೋಗುತ್ತಾನೆ. 3-4 ದಿನವಾದ ಮೇಲೆ ಶಿವನು ಕೆಲಸ ಮುಗಿಸಿಕೊಂಡು ಮನೆ ಕಡೆಗೆ ಬರುತ್ತಾನೆ. ಭಾಗ್ಯ ತುಂಬಾ ಸಿಟ್ಟಿ ನಿನ್ನ ಗಂಡನಿಗೆ ಹೀಗೆ ಹೇಳ್ತಾಳೆ. ಹಾರಿ, ಬಂದ್ರಾ? ಬನ್ರಿ, ನಾನು ನಿಮ್ಮ ಹತ್ರ ತುಂಬ ಮುಖ್ಯವಾದ ವಿಷಯ ಹೇಳ್ಬೇಕು. ಹೇಗಿದ್ರು ನಿಮ್ಮ ತಮ್ಮ ಮನೆಯಲ್ಲಿಲ್ಲ. ನೋಡ್ರಿ, ನಾನು ನಿಮ್ಮ ತಮ್ಮನ ನೋಡ್ಕೊಳ್ಳೋಕೆ ಆಗೋದಿಲ್ಲ. ಎಲ್ಲ ಕೆಲಸ ನಾನೇ ಮಾಡಬೇಕಾಗುತ್ತೆ. ಈ ಸೌಭಾಗ್ಯ, ಯಾಕೆ ಈ ರೀತಿ ಹೇಳ್ತಾ ಇದ್ಯಾ? ನನ್ನ ತಮ್ಮ ಏನ್ ಮಾಡಿದ್ದಾನೆ? ಅವನ್ ಕೆಲಸ ಮಾಡೋದ್ರಲ್ಲಿ ಏನಿದೆ? ನಾನು ನನ್ನ ತಮ್ಮನಿಗೋಸ್ಕರನೇ ನಿನ್ನ ಮದ್ವೆ ಆಗಿರೋದು. ನಾನು ಮದುವೆ ಆಗಿರೋದು ನಿಮ್ಮ ತಮ್ಮನಲ್ಲ, ನಿಮ್ಮನ್ನ. ನಿಮ್ಮ ಕೆಲಸ ಅಷ್ಟೇ ಮಾಡ್ತೀನಿ ಅನ್ನೋದಕ್ಕೆ ನನ್ನಿಂದ ಹಾಕೋದಿಲ್ಲ. ನಾನು ಇವಾಗಲೇ ಮನೆ ಬಿಟ್ಟು ಹೋಗ್ತೀನಿ. ಬೇಕಾದ್ರೆ ನೀವು ನಿಮ್ಮ ತಮ್ಮನ ಜೊತೆಲೇ ಇರಿ. ನಾನಂತೆ ಈ ಮನೇಲಿ ಇರೋದಿಲ್ಲ. ಸೌಭಾಗ್ಯ, ನಿನಗೆ ಹುಷಾರಿಲ್ಲದೆ ಇದ್ದಾಗ ನನ್ನ ತಮ್ಮ ಎಷ್ಟು ಗಾಬರಿಯಾಗಿದ್ದ ನೀನು ನೋಡಿದ್ಯಾ? ನಾನು ಮದುವೆ ಆಗಿರೋದು ನನ್ನ ತಮ್ಮನಿಗೋಸ್ಕರನೇ. ನನ್ನ ತಮ್ಮ ನಿನ್ನ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನಿನಗೆ ಹುಷಾರಿಲ್ಲದಾಗ ಅವನು ಎಷ್ಟು ಬೇಸರದಲ್ಲಿದ್ದ ಎಂದು ನೀನು ನೋಡಿದ್ಯಾ? ಒಂದು ಸಲ ಯೋಚನೆ ಮಾಡು. ಹೌದು ರೀ, ಹೌದು. ನಾನು ಹುಷಾರಿಲ್ಲದೆ ಇದ್ದಾಗ ಅವರು ತುಂಬ ಬೇಸರದಲ್ಲಿದ್ದರು. ಅವರು ನನ್ನನ್ನು ನೋಡಿ ತುಂಬ ಬೇಸರಪಟ್ಟರು. ಹೌದು ರೀ, ನಾನು ಮನೆ ಬಿಟ್ಟು ಹೋಗುವುದಿಲ್ಲ. ನಾನು ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನನ್ನನ್ನು ಕ್ಷಮಿಸಿರಿ. ಅಂದಿನಿಂದ ಆ 3 ಜನ ತುಂಬಾ ಖುಷಿಯಾಗಿದ್ದರು. ಈ ಕಥೆಯಿಂದ ಏನಂತಾಗುತ್ತೆ ಅಂದ್ರೆ, ಪ್ರಮಾಣಿಸಿ ನೋಡ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಇದು ನಾವು ಮೂಗಿ ನೇರಕ್ಕೆ ಯೋಚನೆ ಮಾಡಬಾರ್ದು. ಸ್ವಲ್ಪ ಪ್ರಮಾಣಿಸಿ ನೋಡಿದ್ರೆ ಎಲ್ಲವೂ ನಮಗೆ ಅರ್ಥವಾಗುತ್ತೆ. ಇದು ಈ ಕಥೆಯ ಸ್ಟೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.